ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಇನ್ ಗುಲ್ಬರ್ಗ ವಾಹಿನಿ ವೀಕ್ಷಕರೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲಿಗೆ ಹೆಡ್ಲೈನ್ಸ್. ಉದ್ಯೋಗಾವಕಾಶದ ಮೌಲ್ಯಮಾಪನ ಅಭಿಯಾನ ಪ್ರಾರಂಭ, ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ. ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿ ಸಂಭ್ರಮದ ನಾಗರ ಪಂಚಮಿ ಆಚರಣೆ. ಕೆಕೆಆರ್ಡಿಬಿ ಮಂಡಳಿಯ 5,000 ಕೋಟಿ ರೂಪಾಯಿ ಕ್ರಿಯಾ ಯೋಜನೆಗೆ ರಾಜ್ಯಪಾಲರ ಒಪ್ಪಿಗೆ. ಡಾಕ್ಟರ್ ಅಜಯ್ ಸಿಂಗ್ ಸುದ್ದಿಗೋಷ್ಠಿ. ಕಲಬುರಗಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಹರಿದಾಸ್ ಹಾರ್ಟ್ ಆಸ್ಪತ್ರೆ ಉದ್ಘಾಟನೆ. ಈಗ ವಾರ್ತೆಗಳ ವಿವರ. ಟೈರ್ 2 ಮತ್ತು ಟೈರ್ 3 ನಗರಗಳಲ್ಲಿ ಪದವೀಧರರಲ್ಲಿ ಹೆಚ್ಚುತ್ತಿರುವ ಉದ್ಯೋಗಾವಕಾಶದ ಅಂತರವನ್ನು ಪರಿಹರಿಸಲು ಕರ್ನಾಟಕ ಸರ್ಕಾರ ಮಾಹಿತಿ ತಂತ್ರಜ್ಞಾನ ಹಾಗೂ ಜೈವಿಕ ತಂತ್ರಜ್ಞಾನ ಇಲಾಖೆ ಮತ್ತು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಮೂಲಕ ಕಲಬುರಗಿಯ ಸಂಸತ್ ಸದಸ್ಯ ರಾಧಾಕೃಷ್ಣ ದೊಡ್ಮನಿ ಅವರ ನಿರ್ದೇಶನ ಮತ್ತು ಬೆಂಬಲದೊಂದಿಗೆ ಯುವಕರಲ್ಲಿ ಉದ್ಯೋಗ ಸಿದ್ಧತೆಯನ್ನು ಮೌಲ್ಯಮಾಪನ ಮಾಡಲು ಮತ್ತು ಅಭಿವೃದ್ಧಿಪಡಿಸಲು ರಚನಾತ್ಮಕ ಮೌಲ್ಯಮಾಪನ ನೇತೃತ್ವದ ಮಾದರಿಯನ್ನು ಪ್ರಾರಂಭಿಸುತ್ತಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಇಲಾಖೆಯ ಪ್ರಮುಖ ಮರುಕೌಶಲ್ಯ ಮತ್ತು ಕೌಶಲಾಭಿವೃದ್ಧಿ ಕಾರ್ಯಕ್ರಮದ ನಿಪುಣ ಕರ್ನಾಟಕ ಅಡಿಯಲ್ಲಿ ಈ ಉಪಕ್ರಮದ ಮೊದಲ ಹಂತವು ಆಗಸ್ಟ್ 9 ಮತ್ತು 10ರಂದು ಕಲಬುರಗಿಯಲ್ಲಿ ನಡೆಯಲಿದೆ. ಇದು 2,500 ವಿದ್ಯಾರ್ಥಿಗಳನ್ನು ಗುರಿಯಾಗಿರಿಸಿಕೊಂಡಿದೆ. ರಾಜ್ಯವ್ಯಾಪಿಯಾಗಿ ಹೊರಹೊಮ್ಮಲಿರುವ ಮೊದಲ ಹಂತದ ಕಾರ್ಯಕ್ರಮ ಇದಾಗಿದ್ದು ಮುಂಬರುವ ತಿಂಗಳುಗಳಲ್ಲಿ ಕಾರ್ಯಗತಗೊಳಿಸಲಾಗುವುದು ಎಂದರು. ಕರ್ನಾಟಕವು ಎಸ್ಟಿಇಎಂ ಪದವೀಧರರಿಗಾಗಿ ಇಂತಹ ಸಮಗ್ರ ಮತ್ತು ಸ್ಥಳೀಯ ಉದ್ಯೋಗಾವಕಾಶದ ಮೌಲ್ಯಮಾಪನ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ ಮೊದಲ ರಾಜ್ಯವಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಶ್ರೀ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಇತರ ಮಾದರಿಯನ್ನು ಜಿಲ್ಲೆಗಳಲ್ಲಿ ಸಾಂಪ್ರದಾಯಿಕ ಕೌಶಲ್ಯ ಕಾರ್ಯಕ್ರಮಗಳಿಗಿಂತ ಭಿನ್ನವಾಗಿ ಈ ಮಾದರಿಯು ಪ್ರತಿಯೊಬ್ಬ ಅಭ್ಯರ್ಥಿಯ ಅರ್ಹತೆ, ಸಂವಹನ, ಡಿಜಿಟಲ್ ಸಾಕ್ಷರತೆ ಮತ್ತು ನಡವಳಿಕೆಯ ಸಿದ್ಧತೆಯನ್ನು ಮೌಲ್ಯಮಾಪನ ಮಾಡಲು ಬೇಸ್ ಲೈನ್ ನಿರ್ಣಯದೊಂದಿಗೆ ಪ್ರಾರಂಭವಾಗುತ್ತದೆ. 90 ನಿಮಿಷಗಳ ಆನ್ಲೈನ್ ಮೌಲ್ಯಮಾಪನವನ್ನು ಭಾರತದಾದ್ಯಂತ 25 ಮಿಲಿಯನ್ಗಿಂತಲೂ ಹೆಚ್ಚು ವಿದ್ಯಾರ್ಥಿಗಳೊಂದಿಗೆ ಕೆಲಸ ಮಾಡುತ್ತಿರುವ ನೇಮಕಾತಿ ವೇದಿಕೆಯಾದ ಅನ್ಸ್ಟಾಪ್ ನಡೆಸುತ್ತಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಕೌಶಲ್ಯ ಅಂತರದ ವರದಿ ಮತ್ತು ಹೆಚ್ಚಿನ ತರಬೇತಿ ಮತ್ತು ಉದ್ಯೋಗ ಪ್ರಯತ್ನಗಳಿಗೆ ಮಾರ್ಗದರ್ಶನ ನೀಡಲು ವೈಯಕ್ತಿಕ ಅಭಿವೃದ್ಧಿ ಯೋಜನೆಯನ್ನು ಸ್ವೀಕರಿಸಲಾಗುತ್ತದೆ. ವಿದ್ಯಾರ್ಥಿಗಳನ್ನು ಕೌಶಲ್ಯ ಟ್ಯಾಗ್ಗಳಿಗೆ ಕರೆದೊಯ್ಯುವ ಮೊದಲು ಅವರನ್ನು ಹೆಚ್ಚು ಉದ್ಯೋಗಕ್ಕೆ ಅರ್ಹರನ್ನಾಗಿ ಮಾಡುವ ಒಂದೇ ಗಾತ್ರದ ವಿಧಾನದಿಂದ ಡೇಟಾ ಚಾಲಿತ ವೈಯಕ್ತಿಕ ಕೇಂದ್ರಿತ ಮಾದರಿಗೆ ಬದಲಾಯಿಸುವುದು ಇದರ ಉದ್ದೇಶವಾಗಿದೆ ಎಂದು ಖರ್ಗೆ ವಿವರಿಸಿದರು. ನೋಂದಣಿಗಳು ಜುಲೈ 29ರಂದು ಪ್ರಾರಂಭವಾಗುತ್ತವೆ ಮತ್ತು ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡುವ ಮೂಲಕ ಅಥವಾ URLಗೆ ಭೇಟಿ ನೀಡುವ ಮೂಲಕ ಪ್ರವೇಶ ಮಾಡಬಹುದು ಎಂದು ತಿಳಿಸಿದರು. ಇಡೀ ದಿನ ನಾವು ಉದ್ಯೋಗ ಮೇಳ ನಡೆಸಿದಾಗ ಅಲ್ಲಿ ಬಂದು ಅರ್ಜಿ ಸಲ್ಲಿಸಿದವರು ಅಥವಾ ನೋಂದಣಿ ಮಾಡಿಕೊಂಡವರು 10,000 ಚಿಲ್ಲರೆ ಜನ. ಮಾನ್ಯ ಸಚಿವರು ಹೇಳಿದಾಗೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ಉದ್ಯೋಗ ಮೇಳದಲ್ಲಿ ಸ್ಟ್ರೈಕ್ ರೇಟು ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ, ಆದರೆ ಸಾಲದು. ಯಾಕಂದರೆ ನಮ್ಮಲ್ಲಿ ಯುವಕರ ಜನಸಂಖ್ಯೆ ಹೆಚ್ಚಿದೆ ಮತ್ತು ನಮ್ಮ ಮಾನವ ಸಂಪನ್ಮೂಲ ಏನಿದೆ ಅದು ಬರೀ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಪ್ರಸಿದ್ಧ ಇಲ್ಲ, ವಿಶ್ವದಲ್ಲೇ ಪ್ರಸಿದ್ಧ ಇದೆ. ನಾವು
ನಮ್ಮ ಪ್ರಾಮಾಣಿಕ ಪ್ರಯತ್ನ ಏನಿತ್ತು ಅಂದರೆ ನಮ್ಮ ಸರ್ಕಾರದ್ದು ಅಥವಾ ನಮ್ಮದು, ನಾವು ಬರೀ ಉದ್ಯೋಗ ಮೇಳವನ್ನು ಮಾಡಿ ಒಂದು ದೊಡ್ಡ ಶೋ ಪುಟಪ್ ಮಾಡಿ ಜನಸಂಖ್ಯೆ ಅಥವಾ ಏನು ತಲೆಗಳು ತೋರಿಸ್ಬಿಟ್ಟು ನಿಮಗೆ ನೋಡಿ ಇಷ್ಟು ಜನ ಬಂದಿದ್ರು ಅಂತ ಹೇಳೋದಿಲ್ಲ. ನಮ್ಮ ಜವಾಬ್ದಾರಿ ಅವರಿಗೆ ಉದ್ಯಮಶೀಲತೆ ಕೊಡೋದು ಮತ್ತು ಅವರಿಗೆ ಇನ್ ದ ಟ್ರೂ ಸೆನ್ಸ್ ಗೆಟ್ ದೆಮ್ ಎಂಪ್ಲಾಯ್ಮೆಂಟ್. ಪ್ರಸ್ತುತ ವಾತಾವರಣದಲ್ಲಿ ತಮಗೆಲ್ಲರೂ ಗೊತ್ತಿರೋ ಹಾಗೆ ಉದ್ಯೋಗ ಸೃಷ್ಟಿ ಮಾಡೋದು ಕಷ್ಟ ಇದೆ ಮತ್ತು ಉದ್ಯೋಗ ಸಿಗೋದು ಕಷ್ಟ ಇದೆ. ಆದರೆ ಒಂದು ಜವಾಬ್ದಾರಿಯುತ ಸರ್ಕಾರ ಆಗಿ ನಮ್ಮ ಜವಾಬ್ದಾರಿ ಏನಿದೆ, ಒಂದು ಕಡೆ ಉದ್ಯೋಗ ಸೃಷ್ಟಿ ಮಾಡೋದು ಮತ್ತು ನಮ್ಮ ಮಾನವ ಸಂಪನ್ಮೂಲಕ್ಕೆ ಉದ್ಯಮಶೀಲತೆ ನೀಡೋದು. ನಮ್ಮ ಇಂಟೆನ್ಷನ್ ಇದೆ, ನಮ್ಮ ಸರ್ಕಾರದ್ದು ಏನಿದೆ ಅಂದರೆ ಟು ಪ್ರೊವೈಡ್ ದ ಮೋಸ್ಟ್ ಎಂಪ್ಲಾಯಬಲ್ ಹ್ಯೂಮನ್ ರಿಸೋರ್ಸ್ ಫಾರ್ ದ ವರ್ಲ್ಡ್ ಫ್ರಮ್ ಕರ್ನಾಟಕ. ಅದಕ್ಕೋಸ್ಕರನೇ ನಾವು ನಮ್ಮ ಇಲಾಖೆ ಮತ್ತು ಕೌಶಲ್ಯ ಅಭಿವೃದ್ಧಿ ಇಲಾಖೆ, ಮಾಹಿತಿ ತಂತ್ರಜ್ಞಾನ ಮತ್ತು ಕೌಶಲ್ಯ ಅಭಿವೃದ್ಧಿ ಇಲಾಖೆ ಜಂಟಿ ಒಂದು ಪ್ರಯತ್ನದಿಂದ ನಿಪುಣ ಕರ್ನಾಟಕ ಅಂತ ಒಂದು ಯೋಜನೆಯನ್ನು ಮೊನ್ನೆ ನವೆಂಬರ್ನಲ್ಲಿ ಲಾಂಚ್ ಮಾಡಿದ್ವಿ. ಈ ನಿಪುಣ ಕರ್ನಾಟಕ ಯೋಜನೆಯಲ್ಲಿ ನಾವು ಹಿಂದಿನ ಥರ ಬರೀ ಒಂದು ರೆಸ್ಯೂಮೆ ತಗೊಂಡು ಯಾವಾಗ ಅವಕಾಶ ಸಿಗುತ್ತೆ ಅವರಿಗೆ ಹೀಗೆ ಅವಕಾಶ ಇದೆ ನೀವು ಹೋಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಈ ಸರಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಪ್ರತಿಯೊಂದು ಇಂಡಿವಿಜುವಲ್ನ ಅಸೆಸ್ ಮಾಡ್ತಾ ಇದ್ದೀವಿ. ಈಗ ನಮ್ಮ ಉದ್ಯೋಗ ಮೇಳದಲ್ಲಿ ಏನು 10,000 ಜನ ಬಂದು ನೋಂದಣಿ ಮಾಡಿಕೊಂಡ್ರು ಪ್ರತ್ಯಕ್ಷವಾಗಿ ನೇರವಾಗಿ, ಅವರ ಎಲ್ಲ ಬಯೋಡೇಟಾವನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಕಳೆದ 2-3 ತಿಂಗಳಿಂದ ಮಾಡ್ತಾ ಇದ್ದೀವಿ. ಆ 10,000 ಜನದಲ್ಲಿ ನಾವು 2,500 ಜನರಿಗೆ ನಾವು ಸಪ್ರೇಟ್ ಮಾಡಿದ್ವಿ. ಸ್ಟೆಮ್ ಅಂತ ಏನು ಹೇಳ್ತೀವಿ ಅಂದರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥ್. ಇವರಿಗೆ ಈ ಸ್ಟೂಡೆಂಟ್ಸಿಗೆ ನಾವು ಸಪ್ರೇಟ್ ಮಾಡಿದ್ವಿ. ಅಂದರೆ ಯಾರು BSc ಓದಿರ್ತಾರೆ, MSc ಓದಿರ್ತಾರೆ, ಇಂಜಿನಿಯರಿಂಗ್ ಓದಿರ್ತಾರೆ, ಅಥವಾ ಬೇರೆ ಬೇರೆ ರೀತಿಯಾದಲ್ಲಿ ಯಾವುದಾದ್ರೂ ಆ್ಯನಿಮೇಷನ್ ಮಾಡಿರ್ತಾರೆ, ಗ್ರಾಫಿಕ್ಸ್ ಮಾಡಿರ್ತಾರೆ, ಹೀಗೆ ಇತ್ಯಾದಿ ವಾಟ್ ಎವರ್ ಇಸ್ ದರ್, ಡಿಪ್ಲೊಮಾ ಇರ್ಬೋದು ಅಥವಾ ಡಿಗ್ರಿ ಇರ್ಬೋದು. ಸೊ 2,500 ಜನ ನಮ್ಮ ಕಲಬುರಗಿಯವರಿಗನ್ನ ಐಡೆಂಟಿಫೈ ನಾವು ಆ ಉದ್ಯೋಗ ಮೇಳದಲ್ಲಿ ಮಾಡಿದ್ದೀವಿ. ಅವ್ರದ್ದು ಸಂಪೂರ್ಣವಾದಂಥ ಬಯೋಡೇಟಾಗಳನ್ನು ನಾವು ನೋಡಿದಾಗ ನಮ್ಮ ಯುವಕರು ಯುವತಿಯರು 70%ಗಿಂತ ಹೆಚ್ಚು ಜನರು ಆಪ್ಟಿಟ್ಯೂಡ್ ಟೆಸ್ಟನ್ನು ಪಾಸ್ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ. 65%ಗಿಂತ ಹೆಚ್ಚು ಯುವಕರು ಯುವತಿಯರು ಅವರಿಗೆ ಕಮ್ಯುನಿಕೇಷನ್ ಸ್ಕಿಲ್ಲಲ್ಲಿ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅಂದರೆ ಏನು ಎದ್ದು ತೋರಿಸ್ತದೆ ಅಂದರೆ ಯಾವುದೇ ನೀವು ಕಂಪನಿಗಳಿಗೆ ಅವ್ರಿಗೆ ಕಳಿಸಿದ್ರು ಕೂಡ ಫಸ್ಟ್ ರೌಂಡ್ ಆಫ್ ಇಂಟರ್ವ್ಯೂ ದೇ ಕೆನಾಟ್ ಪಾಸ್. ಅವರಲ್ಲಿ ಏನು ಮಾರ್ಕ್ಸ್ ಕೊರತೆ ಇಲ್ಲ. ಕಮ್ಯುನಿಕೇಷನ್ ಇರ್ಬೋದು, ಅಗತ್ಯ ಇರುವಂಥ ಸ್ಕಿಲ್ ಸೆಟ್ಸ್ ಇರ್ಬೋದು. ಈಗ ನಾವು ನಮ್ಮ ಕಾಲೇಜ್ನಲ್ಲಿ ಕಲಿಸೋದು ಯಾವುದೋ ಒಂದು ನಮ್ಮ ಕಂಪ್ಯೂಟರ್ ಸೈನ್ಸ್ ಕಲಿಸ್ತೀವಿ, ಬಟ್ ಅದಕ್ಕೆ ಬೇಕಾಗಿರುವಂಥ ಕ್ರೆಡಿಟ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಮಿಷಿನ್ ಲರ್ನಿಂಗ್ ಇದಿರ್ಬೋದು, ಬಯೋ ಇಂಜಿನಿಯರಿಂಗ್ ಇರ್ಬೋದು, ಬೇರೆ ಬೇರೆ ಏನೇನಿರ್ತದೆ ಅದನ್ನು ಅಂದರೆ ಯಾವ ಏನು ಉದ್ಯೋಗಕ್ಕೋಸ್ಕರ ನಮ್ಮ ಖಾಸಗಿ ವಲಯದಲ್ಲಿ ಇಂಡಸ್ಟ್ರಿಗೆ ಬೇಕಾಗಿರುತ್ತೆ ಅದಕ್ಕೆ ಟ್ರೈನಿಂಗ್ ಇರೋದಿಲ್ಲ. ಸೊ ಅದನ್ನು ಅನಾಲಿಸಿಸ್ ಮಾಡಲಿಕ್ಕೆ ಪ್ರಪ್ರಥಮ ಬಾರಿಗೆ ಇಡೀ ನನ್ನ ಪ್ರಕಾರ ದೇಶದಲ್ಲಿರ್ಬೋದು, ರಾಜ್ಯದಲ್ಲಿ ನಾವು ಇಂಥ ಒಂದು ಯೋಜನೆಯನ್ನು ತಂದು ಮಾನ್ಯ ರಾಧಾಕೃಷ್ಣ ದೊಡ್ಡಮನಿಯವರು, ಶರಣ್ ಪ್ರಕಾಶ್ ಅವರು ಕುತ್ಕೊಂಡು ಇದನ್ನು ಚರ್ಚೆ ಮಾಡಿ ಕೆಲವು ಖಾಸಗಿ ಸಂಸ್ಥೆಗಳ ಜೊತೆ ಅವರು ಚರ್ಚೆ ನಡೆಸಿ ಆ ಖಾಸಗಿ ಸಂಸ್ಥೆಗಳಿಂದ ನಾವು ಮೊದಲನೇ ಬಾರಿಗೆ ಸೈಕೋಮೆಟ್ರಿಕ್ ಟೆಸ್ಟು, ಲಾಜಿಕಲ್ ಆ್ಯಂಡ್ ನ್ಯೂಮರಿಕಲ್ ಆಪ್ಟಿಟ್ಯೂಡ್ ಟೆಸ್ಟು, ಕಮ್ಯುನಿಕೇಷನ್ ಆ್ಯಂಡ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ, ಡಿಜಿಟಲ್ ಲಿಟ್ರಸಿ ಆ್ಯಂಡ್ ಸಾಫ್ಟ್ ಸ್ಕಿಲ್ಸ್ದು ಒಂದು ಡೀಟೇಲ್ಡ್ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಈ ಡೀಟೇಲ್ಡ್ ಅನಾಲಿಸಿಸ್ ಮಾಡೋದ್ರಿಂದ ಏನಾಗುತ್ತೆ, ಆ ಯುವಕನ ಅಥವಾ ಯುವತಿಯ ಸ್ಟ್ರೆಂತ್ಸು ಮತ್ತು ವೀಕ್ನೆಸಸ್ ನಮ್ಗೆ ಗೊತ್ತಾಗುತ್ತೆ. ಅವರು ಜಾಬ್ ರೆಡಿ ಇದಾರ ಇಲ್ಲ, ಯಾವ ಇಂಡಸ್ಟ್ರಿಗೆ ಸೂಟ್ ಆಗ್ತಾರ ಇಲ್ಲ ಅಂತ ಗೊತ್ತಾಗುತ್ತೆ. ಈಗ ಉದಾಹರಣೆಗೆ ನನಗೆ ವೋಲ್ವೋ ಕಂಪನಿನಲ್ಲೋ ಮರ್ಸಿಡೀಸ್ ಬೆನ್ಸ್ ಕಂಪನಿನಲ್ಲೋ ಕೆಲಸ ಮಾಡ್ಲಿಕ್ಕೆ ನನಗೆ ಇಷ್ಟ. ನಾನು ಆಟೋಮೇಟಿವ್ ಇಂಜಿನಿಯರಿಂಗ್ ಮಾಡಿದ್ದೀನಿ. ಆದರೆ ನನ್ನಲ್ಲಿ ಇರುವಂಥ ಸ್ಕಿಲ್ ಸೆಟ್ಸು ಮತ್ತು ಅವ್ರಿಗೆ ಬೇಕಾಗಿರುವಂಥ ಸ್ಕಿಲ್ ಸೆಟ್ಸಲ್ಲಿ ವ್ಯತ್ಯಾಸ ಇದೆ. ಸುದ್ದಿಗೋಷ್ಠಿಯಲ್ಲಿ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಮ್ ಸೇರಿದಂತೆ ಹಲವರಿದ್ದರು. ಶ್ರೀ ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿ ಪ್ರತಿ ವರ್ಷದ ಪದ್ಧತಿ ಹಾಗೆ ಈ ವರ್ಷ ಕೂಡ ಶ್ರಾವಣ ಮಾಸದ 5ನೇ ದಿನವಾದ ಇಂದು ವಿಶೇಷವಾಗಿ ನಾಗರ ಪಂಚಮಿ ಹಬ್ಬ ಆಚರಿಸಲಾಯಿತು.
ಪಂಚಮಿ ಹಬ್ಬದ ನಿಮಿತ್ತವಾಗಿ ಶ್ರೀ ನಾಗರಮೂರ್ತಿಗೆ ಹಾಗೂ ಹುತ್ತಕ್ಕೆ ದೇವಸ್ಥಾನದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಮಹೇಶ್ವರ ಶಾಸ್ತ್ರಿಗಳು ಹಾಗೂ ಸೇವಾಧಿಕಾರಿಗಳು ಮಂಜುನಾಥ್ ಹಿರೇಮಠ್, ಜಗ್ಗಯ್ಯ ಶಾಸ್ತ್ರಿಗಳು ಬೆಳಗ್ಗೆ 6 ಗಂಟೆಗೆ 12 ಜ್ಯೋತಿರ್ಲಿಂಗಕ್ಕೆ ರುದ್ರಾಭಿಷೇಕ ಪೂಜೆ ಮತ್ತು ನಾಗರಮೂರ್ತಿಗೆ ಹಾಗೂ ಹುತ್ತಕ್ಕೆ ಕ್ಷೀರಾಭಿಷೇಕ ಪೂಜೆ ನೆರವೇರಿಸಿದರು. ನಂತರ ಪ್ರಶಾಂತನಗರದಲ್ಲಿರುವ ಮತ್ತು ಸುತ್ತಮುತ್ತಲಿನ ಕಾಲೋನಿಯ ಮಹಿಳೆಯರಿಂದ ವಿಶೇಷವಾಗಿ ಹುತ್ತಕ್ಕೆ ಪೂಜಾ ಹಾಗೂ ಮುತ್ತೈದೆಯರಿಗೆ ಉಡಿ ತುಂಬುವುದು ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಶ್ರೀ 12 ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿ ಪ್ರತಿ ವರ್ಷದ ಪದ್ಧತಿಯಾಗಿ ಈ ವರ್ಷವೂ ಕೂಡ ಶ್ರಾವಣ ಮಾಸದ 5ನೇ ದಿನವಾದ ಇಂದು ನಾಗರ ಪಂಚಮಿ ಹಬ್ಬ ಬಹಳಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಮತ್ತು ಶ್ರೀ 12 ಜ್ಯೋತಿರ್ಲಿಂಗೇಶ್ವರ ಬೆಳಗ್ಗೆ ಕರ್ತುಗದ್ದಿಗೆ ಮಹಾರುದ್ರಾಭಿಷೇಕ ಪೂಜೆ ನಂತರ ಶ್ರೀ ನಾಗದೇವತೆಗೆ ಕ್ಷೀರಾಭಿಷೇಕ ನಂತರ ಎಲ್ಲ ಅಲಂಕಾರ ಪೂಜೆ ಆದ ನಂತರ ಎಲ್ಲ ಭಕ್ತಾದಿಗಳಿಗೆ ದರ್ಶನ ಕೊಡುವಂಥ ಅವಕಾಶ ಮಾಡಿಕೊಡ್ತೀವಿ. ಅದಕ್ಕಾಗಿ ನಮ್ಮ ನಾಡಿನಲ್ಲಿ ನಮ್ಮ ಕಲಬುರಗಿಯಲ್ಲಿ ಎಲ್ಲ ಮಹಿಳೆಯರು ತಮ್ಮ ತವರು ಮನೆಯಲ್ಲಿಂದ ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಸುಮಂದಿ ಬಂದು ಇಲ್ಲೊಂದು ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ನಾಗರ ಪಂಚಮಿ ಹಬ್ಬ ಆಚರಣೆ ಮಾಡ್ತಾರೆ. ಪ್ರತಿ ವರ್ಷ ತಪ್ಪದೆ ನಮ್ಮ ರಾಜಪುರ, ಪ್ರಶಾಂತ್ ನಗರ A, B ಮತ್ತು ಜಯನಗರ ಇಡೀ ಕಲಬುರಗಿಯಲ್ಲಿ ಮೂಲೆಯಿಂದ ಬಂದು ಪ್ರತಿ ವರ್ಷದ ಪದ್ಧತಿಯಾಗಿ ಈ ವರ್ಷ ಕೂಡ ನಾಗರ ಪಂಚಮಿ ಹಬ್ಬ ಬಹಳಷ್ಟು ವಿಜೃಂಭಣೆಯಿಂದ ಬರ್ತಾರೆ. ಅದಕ್ಕೋಸ್ಕರ ಈ ನಾಗದೇವತ ಎಲ್ಲ ಮಹಿಳೆಯರಿಗೆ, ಮಕ್ಕಳಿಗೆ ಮತ್ತು ಸರ್ವರಿಗೂ ಸದಾ ಸುಖ ಶಾಂತಿ ಕೊಟ್ಟು ಸದಾ ಕಾಪಾಡಲೆಂದು ನಾವೊಂದು ಈ ಒಂದು 12 ಜ್ಯೋತಿರ್ಲಿಂಗ ದೇವಸ್ಥಾನದಿಂದ ನನ್ನೊಂದು ಪ್ರಾರ್ಥನೆ. ಪಂಚಮಿ ಹಬ್ಬ ಅಂದ್ರೆ ಹೆಣ್ಮಕ್ಳಿಗೆ ತುಂಬಾ ಸಡಗರವಾದಂತ ಹಬ್ಬ. ಇದು ಹೆಣ್ಮಕ್ಳಿಗೆ ತವರು ಮನೆಯ ಸಂಭ್ರಮವೇ ಸಂಭ್ರಮ. ಇದು ನಾಗಪ್ಪಗೆ ಹಾಲು ಎರೆಯೋದು, ಆಮೇಲೆ ಎಳ್ಚಿಗ್ಲಿ ತಂಬಿಟ್ಟುಗಳೆಲ್ಲ ನೈವೇದ್ಯ ಮಾಡೋದು, ಕುದಿಸಿದ ಕಡುಬು ನೈವೇದ್ಯ ಮಾಡೋದು, ಆಮೇಲೆ ಜೋಕಾಲಿ ಅಂತೂ ಜೀಕೋದಂದ್ರೆ ತುಂಬಾ ಖುಷಿ ಮಕ್ಕಳಿಗೆ. ಈಗ ಪಂಚಮಿ ಹಬ್ಬ ಅಂದ್ರೆ ತುಂಬಾ ಸಡಗರದ ಹಬ್ಬ. ಕೆಲವೊಂದು ಕಡೆ ಅಣ್ಣ ತಮ್ಮಂದರಿಗೆ ಕರೆದು ಅವರು ಬೆನ್ನು ತೊಳೆದು ಬೆನ್ನು ಹುರಿಗೆ ನಾಗಪ್ಪಂದು ಹಾಲು ಅಭಿಷೇಕ ಮಾಡಿದ ಹಾಲಿನಿಂದ ಅವ್ರು ಬೆನ್ನು ತೊಳೆದು ಪೂಜೆ ಮಾಡ್ತಾರೆ. ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯಂದ್ರಿಗೆ ಕರೆದು ಅವರಿಗೆ ಉಡುಗೊರೆಗಳನ್ನ ಕೊಟ್ಟು ಸಂಭ್ರಮದಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ. ನನ್ನ ಹೆಸರು ಡಾಕ್ಟರ್ ಸವಿತಾ ಪಾಟೀಲ್, ವರ್ಕಿಂಗ್ ಆಸ್ ಅ ಲೆಕ್ಚರರ್ ಇನ್ MR ಮೆಡಿಕಲ್ ಕಾಲೇಜ್. ಫಸ್ಟ್ ನಾನು ನಮ್ಮ ಕರ್ನಾಟಕದ ಎಲ್ಲಾ ಜನರಿಗೆ ಒಂದು ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ. ಈ ಶ್ರಾವಣ ಮಾಸ ಬಂತು ಅಂದ್ರೆ ಎಸ್ಪೆಷಲಿ ನಮ್ಮ ಹೆಣ್ಮಕ್ಳಿಗೆ ಒಂದು ಸಡಗರ ಸಂಭ್ರಮ ಅಂತ ಹೇಳ್ಬೋದು. ಯಾವಾಗ್ಲೂ ನಮ್ಮ ಒಂದು ಡೈಲಿ ರೂಟೀನ್ ಅಲ್ಲಿ ಬ್ಯುಸಿ ಇರುವಂತ ಸಂದರ್ಭದಲ್ಲಿ ತವರು ಮನೆ ಅಂತಂದ್ರೆ ಅದು ಬರೀ ಹೆಸರು ಕೇಳಿದ್ರೇನೆ ಆನಂದ. ತವ್ರ ಮನೆ, ತಾಯಿ, ತಂದೆ, ಅಣ್ಣ ತಮ್ಮರು ಅಂತಂದ್ರೆ ನಮ್ಗೆ ಊಟನೂ ಹೋಗಲ್ಲ, ಅಷ್ಟೊಂದೊಂದು ಸಂತೋಷ ಆಗುತ್ತೆ. ಅಂತ ಒಂದು ಸಂಭ್ರಮ ನಾವ್ ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರೆ ಈ ನಾಗರ ಪಂಚಮಿಯಲ್ಲಿ ಆಚರಣೆ ಮಾಡ್ತೀವಿ. ನಾವು ಇವತ್ತು ಹಾಲು ಎರೆಯೋದು ಅಂತಂದ್ರೆ ನಾಗಪ್ಪಗೆ ಹಿಂದಿನ ದಿವಸ ಉಪವಾಸ ಇರ್ತೀವಿ. ಯಾಕಂದ್ರೆ ನಮ್ಮ ಅಣ್ಣ ತಮ್ಮರು ದೀರ್ಘಾವಧಿವರೆಗೆ ಅವ್ರು ಚೆನ್ನಾಗಿರ್ಲಿ, ಅವ್ರಿಗೆ ಆರೋಗ್ಯ ಆಯುಷ್ಯ ದೇವ್ರು ಕೊಡ್ಲಿ, ಚೆನ್ನಾಗಿ ಅವರ ಆರೋಗ್ಯವಂತರಾಗಿರ್ಲಿ ಅಂತ ಹೇಳಿ ತವ್ರ ಮನೆ ಚೆನ್ನಾಗಿರ್ಲಿ ಅಂತ ಹೇಳಿ ಹಾರೈಸ್ತೀವಿ. ನಾಗರ ಪಂಚಮಿಗೆ ಗಂಡಿನ ಮನೆಯಲ್ಲಿ ಎಷ್ಟೇ ಇದ್ರು ಸಹ ತವ್ರ ಮನೆ ಒಂದ್ ಕುಬಸ ಒಂದ್ ಬೆಳೆ ಬರುತ್ತೆ ಅಂದ್ರೆ ಅದೊಂದ್ ಸಂತೋಷ. ಅದಕ್ಕಾಗಿ ನಾವು ಪಂಚಮಿ ಹಬ್ಬವನ್ನ ಆಚರಣೆ ಮಾಡ್ತೀವಿ. ಈ ದಿನ ಮೇಡಮ್ ಅವ್ರು ಹೇಳ್ದಂಗೆ ಉಪವಾಸ ಇದ್ದು ನಾಗಪ್ಪಗ ಹಾಲು ಎರೆದು, ಎಣ್ಣೆ ಎರೆದು, ಮತ್ತೆ ಜೇನುತುಪ್ಪ ಹಾಕಿ ಹಾಲು ಹಾಕಿ ದೇವ್ರಿಗೆ ಬೇಡ್ಕೊಳ್ಳೋದ್ರ ಜೊತೆಗೆ ಆ ಎಣ್ಣೆ ಹಾಲನ್ನ ನಮ್ಮ ಅಣ್ಣ ತಮ್ಮರಿಗೆ ಹಾಕಿಸಿಂದ ಅವರು ಆರೋಗ್ಯವಂತರಾಗಿರ್ಲಿ ಅಂತ ಹೇಳಿ ಸೆಲೆಬ್ರೇಷನ್ ಮಾಡ್ತೀವಿ. ಈ ನಾಗರ ಪಂಚಮಿ ಹಬ್ಬಕ್ಕೆ ಎಲ್ಲರಿಗೂ ಶುಭಾಶಯಗಳನ್ನ ಕೋರುತ್ತೀನಿ. ನಂದು ಇಲ್ಲಿ ಪ್ರಶಾಂತ್ ನಗರನಲ್ಲಿ ತವರು ಮನೆ. ನಾನು 18 ವರ್ಷದ ನಂತರ ಇವಾಗ ಫಸ್ಟ್ ಟೈಮ್ ಇಲ್ಲಿ ಬಂದು ಈ ಹಬ್ಬನ ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಎಷ್ಟೊಂದು ಜನ ಬಂದು ಇನ್ನೂ ಈ ಕಲ್ಚರನ್ನ ಫಾಲೋ ಮಾಡ್ತಾರೆ, ಮಕ್ಕಳಿಗೂ ಕಲಿಸ್ಕೊಡ್ತಾರೆ. ನಾನಿರೋದು ಆಕ್ಚುಲಿ ಜರ್ಮನಿನಲ್ಲಿ. ಸೊ ತುಂಬಾ ಖುಷಿ ಆಗ್ತಾ ಇದೆ ಇಷ್ಟು ಜನ ಬಂದು ಈ ಹಬ್ಬನ್ನು ಆಚರಿಸೋದು ನೋಡೋದು. ದೇವಸ್ಥಾನದ ಅಧ್ಯಕ್ಷರಾದ ಸುರೇಶ್ ಜಾಧವ್, ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಟ್ರಸ್ಟ್ ಕಮಿಟಿಯ ಸರ್ವ ಸದಸ್ಯರು ಹಾಗೂ ಬಡಾವಣೆಯ ಹಿರಿಯರು ಸೇರಿದಂತೆ ಅನೇಕರು ಸಂಭ್ರಮದಲ್ಲಿ ಭಾಗಿಯಾಗಿದ್ದರು.
ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಪ್ರಸಕ್ತ 2025-26ನೇ ಸಾಲಿನ 5,000 ಕೋಟಿ ರೂಪಾಯಿ ಮೊತ್ತದ ಮೈಕ್ರೋ ಮತ್ತು ಮ್ಯಾಕ್ರೋ ಕ್ರಿಯಾ ಯೋಜನೆಗೆ ರಾಜ್ಯಪಾಲರು ಇತ್ತೀಚೆಗೆ ಅನುಮೋದನೆ ನೀಡಿದ್ದು, ಇದೇ ಆರ್ಥಿಕ ವರ್ಷಾಂತ್ಯಕ್ಕೆ ಸಂಪೂರ್ಣವಾಗಿ ಅನುದಾನ ಖರ್ಚು ಮಾಡಲು ಸರ್ವ ಪ್ರಯತ್ನ ಮಾಡಲಾಗುವುದು ಎಂದು ಕೆಕೆಆರ್ಡಿಬಿ ಮಂಡಳಿ ಅಧ್ಯಕ್ಷ ಡಾ ಅಜಯ್ ಸಿಂಗ್ ತಿಳಿಸಿದರು. ಮಂಗಳವಾರ ಕಲಬುರಗಿಯ ಐವನ್-ಇ ಶಾಹಿ ಪ್ರದೇಶದಲ್ಲಿರುವ ಮಂಡಳಿ ಕಚೇರಿ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸಕ್ತ ವರ್ಷ ರಾಜ್ಯಪಾಲರಿಂದ ಬೇಗನೆ ಕ್ರಿಯಾ ಯೋಜನೆಗೆ ಅನುಮೋದನೆ ನೀಡಿದ್ದು ಸಂತಸ ತಂದಿದೆ. ಪ್ರದೇಶದ ಶಾಸಕರು ಬರುವ ಆಗಸ್ಟ್ 15ರೊಳಗೆ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಸ್ತಾವನೆ ಸಲ್ಲಿಸಲಿದೆ. ಇದೇ ವರ್ಷ ಸುಮಾರು 4,500 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಹಣ ಖರ್ಚು ಮಾಡುವ ಗುರಿ ಹೊಂದಲಾಗಿದೆ ಎಂದರು. ಮಂಡಳಿಗೆ ನೀಡಿದ ಹಣ ಖರ್ಚು ಮಾಡಲ್ಲ ಎಂಬ ಅಪವಾದವಿದೆ. ಆದರೆ ತಾವು ಅಧಿಕಾರ ವಹಿಸಿಕೊಂಡ ನಂತರ 2023-24ರಲ್ಲಿ ಡಿಸೆಂಬರ್ ಅಂತ್ಯಕ್ಕೆ ಕ್ರಿಯಾ ಯೋಜನೆಗೆ ಅನುಮೋದನೆ ದೊರೆತ ನಂತರ ಆ ವರ್ಷದಲ್ಲಿ ಮೊದಲ ಬಾರಿಗೆ 2,009 ಕೋಟಿ ರೂಪಾಯಿ ಮತ್ತು 2024-25ರಲ್ಲಿ ಆಗಸ್ಟ್ನಲ್ಲಿ ಕ್ರಿಯಾ ಅನುಮೋದನೆ ದೊರೆತ ನಂತರ ಕಳೆದ ಮಾರ್ಚ್ ಅಂತ್ಯಕ್ಕೆ 3,158 ಕೋಟಿ ರೂಪಾಯಿ ಸೇರಿ ಕಳೆದ 2 ವರ್ಷದಲ್ಲಿ ದಾಖಲೆ ಪ್ರಮಾಣದಲ್ಲಿ 5,167 ಕೋಟಿ ರೂಪಾಯಿ ಹಣ ಪ್ರದೇಶದ ಅಭಿವೃದ್ಧಿಗೆ ವಿನಿಯೋಗಿಸಲಾಗಿದೆ ಎಂದರು. ಪ್ರಸಕ್ತ 2025-26ನೇ ಸಾಲಿನಲ್ಲಿ ಕಲಬುರಗಿ ಮತ್ತು ಯಾದಗಿರಿಯಲ್ಲಿ ಸಣ್ಣ ಕೈಗಾರಿಕೆ ಸ್ಥಾಪನೆಗೆ ಪ್ರೋತ್ಸಾಹಿಸಲು ಮಂಡಳಿ ಮತ್ತು ಸಣ್ಣ ಕೈಗಾರಿಕೆ ಇಲಾಖೆಯಿಂದ 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಂಡಸ್ಟ್ರಿ ಹಬ್ ಮಾಡಲಾಗುವುದು. ಕಲ್ಯಾಣ ಭಾಗದಲ್ಲಿ ತಾಪಮಾನ ಹೆಚ್ಚಿರುವುದರಿಂದ ಸಮತೋಲನ ಕಾಪಾಡುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಅರಣ್ಯ ಆವಿಷ್ಕಾರ ಯೋಜನೆಯಡಿ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅರಣ್ಯೀಕರಣ ಮಾಡಲಾಗುವುದು. ಪ್ರದೇಶದ ಗ್ರಾಮೀಣ ಭಾಗದಲ್ಲಿ ಸಮುದಾಯ ಶೌಚಾಲಯ ಸ್ಥಾಪಿಸಲಾಗುವುದು ಎಂದರು. ಮಿತ್ರರಿಗೆ, ಎಲೆಕ್ಟ್ರಾನಿಕ್ ಹಾಗೂ ಪ್ರಿಂಟ್ ಮೀಡಿಯಾವರಿಗೆ ನಮಸ್ಕಾರಗಳು. ಹಿಂದಿನ ವಾರ ಘನವ್ಯಕ್ತ ರಾಜ್ಯಪಾಲರು ಥವರ್ಚಂದ್ ಗೆಹ್ಲೋಟ್ ಅವರು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಸುಮಾರು ಒಂದು 5,000 ಕೋಟಿ ಅನುದಾನ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಾರ್ಚ್ 7ನೇ ತಾರೀಕಿಗೆ ಏನು ಘೋಷಣೆಯನ್ನು ಮಾಡಿದರು ಅದಕ್ಕೆ ಅವರು ಅನುಮೋದನೆಯನ್ನು ನೀಡಿದ್ದಾರೆ. ಅದರ ಒಂದು ಪತ್ರಿಕಾ ಬಿಡುಗಡೆಯೂ ಕೂಡ ತಮ್ಮೆಲ್ಲರೂ ಕೂಡ ನಾನು ಮಾಡಿದ್ದೆ. ಈ ಬಾರಿ ನಮಗೆ ಸ್ವಲ್ಪ ವೇಗವಾಗಿ ಮತ್ತು ಬೇಗನೆ ನಮಗೆ ಒಂದು ಅನುಮೋದನೆ ರಾಜ್ಯಪಾಲರ ಕಡೆಯಿಂದ ಸಿಕ್ಕಿದೆ. ಇದು ಬಹಳ ಒಂದು ಸಂತೋಷವಾದ ಒಂದು ವಿಷಯ. ಹಿಂದೆ 2023-24ರಲ್ಲಿ ನಮ್ಮ ಮಂಡಳಿ ರಚನೆಯಾಗಿದ್ದು ಆಗಸ್ಟ್ 14ನೇ ತಾರೀಕಿಗೆ. ಅದ ನಂತರ 15 ದಿವಸದಲ್ಲೇ ನಾವು ನಮ್ಮ ಬೋರ್ಡ್ ಮೀಟಿಂಗನ್ನು ಮಾಡಿದ್ವಿ ಆಗಸ್ಟ್ 29ನೇ ತಾರೀಕಿಗೆ. ಆದರೆ ಭಾಳಷ್ಟು ಒಂದು ಪ್ರಯತ್ನ ನಂತರ ಸರ್ಕಾರ ಕಡೆಯಿಂದ ಅನುಮೋದನೆ ಸಿಕ್ಕ ನಂತರ ಘನವ್ಯಕ್ತ ರಾಜ್ಯಪಾಲರ ಕಡೆಯಿಂದ ಡಿಸೆಂಬರ್ ತಿಂಗಳಲ್ಲಿ ನಮಗೆ ಅನುಮೋದನೆ ಸಿಕ್ಕಿತ್ತು. ಡಿಸೆಂಬರ್ ತಿಂಗಳಲ್ಲಿ 2023 ಅಂತ್ಯದಲ್ಲಿ. ನಂತರ ಎಲ್ಲ ಶಾಸಕರ ಕಡೆಯಿಂದ ನಾವು ಆ್ಯಕ್ಷನ್ ಪ್ಲ್ಯಾನ್ ಎಲ್ಲ ತೊಗೊಂಡು ಮಾಡಬೇಕಂದ್ರೆ ಸುಮಾರು ಒಂದು 2 ತಿಂಗಳಾಗಿತ್ತು ಅವಾಗ. ಅದ ನಂತರ ಮಾರ್ಚಲ್ಲಿ ಕೋಡ್ ಆಫ್ ಕಾಂಡಕ್ಟ್ ಬಂತು. ಆದರೂ ನಾವು ನಮ್ಮ ಮಂಡಳಿ ವತಿಯಿಂದ ನಮ್ಮ ಪ್ರಯತ್ನ ಏನಿದೆ ಅಂದರೆ ನಮ್ಮ ಮೇಲೆ ಯಾವಾಗಲೂ ಬರ್ತಕ್ಕಂಥ ಒಂದು ಅಪಾದನೆ ಹೆಚ್ಚಿನ ಹಣ ಖರ್ಚಾಗಲ್ಲ ಅಂತ ಹೆಚ್ಚಿನ ಒಂದು ಸರಳೀಕರಣವನ್ನು ಮಾಡಿ ನಾವು ವೇಗವಾಗಿ ಸುಮಾರು 31 ಮಾರ್ಚ್ 2024ಗೆ ತಮಗೆಲ್ಲರಿಗೂ ಗೊತ್ತಿರುವಂತೆ ಸುಮಾರು 2,009 ಕೋಟಿ ಅನುದಾನವನ್ನು ಮೊದಲ ಬಾರಿಗೆ ನಾವು ಖರ್ಚು ಮಾಡಿದ್ವಿ. ಅದ ನಂತರ ಕೋಡ್ ಆಫ್ ಕಾಂಡಕ್ಟ್ ಇತ್ತು. ಜೂನ್ 4ಗೆ ಹೊಸ ಕೇಂದ್ರದಲ್ಲಿ ಸರ್ಕಾರ ಆಯಿತು, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಯಿತು. ಜುಲೈ 1ನೇ ತಾರೀಕಿಗೆ ಅದಾದ ನಂತರ ಕೋಡ್ ಆಫ್ ಕಾಂಡಕ್ಟ್ ಆಗ ನಂತರ ಬಹುಶಃ ಕೋಡ್ ಆಫ್ ಕಾಂಡಕ್ಟು ಜೂನ್ 14-15 ಆಗಿತ್ತು. ನಾವು 15 ದಿವಸ ನಂತರನೇ ನಮ್ಮ ಬೋರ್ಡ್ ಮೀಟಿಂಗ್ ಜುಲೈ 1ನೇ ತಾರೀಕಿಗೆ ನಾವು ಮಾಡಿ ಆವಾಗ ಆಗಸ್ಟ್ ತಿಂಗಳಲ್ಲಿ ಆಗಸ್ಟ್ 17 ತಾರೀಕಿಗೆ ಸುಮಾರು ನಮಗೆ ಘನವ್ಯಕ್ತ ರಾಜ್ಯಪಾಲರು ಅಪ್ರೂವಲ್ ಕೊಟ್ಟಿದ್ದರು. ಅದ ನಂತರ ಮಾರ್ಚ್ 2025 31 ಮಾರ್ಚ್ ತನಕ ಮೊದಲ ಬಾರಿಗೆ ನಾವು 3,000 ದಾಟಿದ್ವಿ. 3,158 ಕೋಟಿ ಅಂದರೆ 24 ತಿಂಗಳಲ್ಲಿ ಸುಮಾರು 5,167 ಕೋಟಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರ ಅವರ ಒಂದು ಸಹಕಾರದಿಂದ ನಾವು ಖರ್ಚು ಮಾಡಿದ್ವಿ.
ಈ ಬಾರಿ ಮಾರ್ಚ್ 7ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿ ಅವರು 5,000 ಕೋಟಿ ಅಂತ ಮತ್ತೆ ಘೋಷಣೆಯನ್ನು ಮಾಡಿದರು. ತಮ್ಮ ಆಯವ್ಯಯದಲ್ಲಿ ಬಜೆಟಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗಾಗಿ ನಾವು ಬದ್ಧರಾಗಿದ್ದೀವಿ. ಈ ಬಾರಿಯೂ ಕೂಡ ಸಂಪೂರ್ಣವಾಗಿ ನಮ್ಮ ಒಂದು 5,000 ಕೋಟಿ ಆ್ಯಕ್ಷನ್ ಪ್ಲ್ಯಾನ್ ನಾವು ಮೇ ತಿಂಗಳಲ್ಲಿ ನಮ್ಮ ಬೋರ್ಡ್ ಮೀಟಿಂಗನ್ನು ಕರೆಸಿ ಮತ್ತು ಸರ್ಕಾರ ವತಿಯಿಂದ ಯಾವೊಂದು ರೀತಿಯಿಂದ ನಾವು ಇದು ಕಳಿಸಿದ್ವಿ, ಎಲ್ಲ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ತಯಾರಿ ಮಾಡಿ ನಾವು ಕಳಿಸಿದ್ವಿ. ಅದಕ್ಕೆ ಘನವ್ಯಕ್ತ ನಮ್ಮ ಸರ್ಕಾರ ಕಡೆಯಿಂದ ಅಪ್ರೂವಲ್ ಸಿಕ್ಕಿ ಮತ್ತು ಘನವ್ಯಕ್ತ ರಾಜ್ಯಪಾಲರ ಹತ್ರ ಹೋದ ನಂತರ ರಾಜ್ಯಪಾಲರಿಗೆ ಸುಮಾರು ಬಾರಿ ಮಾನ್ಯ ಪ್ಲ್ಯಾನಿಂಗ್ ಮಿನಿಸ್ಟರ್ ಆಗಿರುವಂಥ ಡಿ ಸುಧಾಕರ್ ಅವರು ನಾವು ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಭೇಟಿಯಾಗಿ, ಚೀಫ್ ಸೆಕ್ರೆಟರಿ ಅವ್ರಿಗೆ ಭೇಟಿಯಾಗಿ, ನಂತರ ಘನವ್ಯಕ್ತ ರಾಜ್ಯಪಾಲರಿಗೆ ಭೇಟಿಯಾಗಿ ಮೊನ್ನೆ ಅವರು ಅನುಮೋದನೆ ಕೊಟ್ಟಿದ್ದಾರೆ. ಈ ಬಾರಿ ನಮಗೆ ನಮ್ಮ ಮೇಲೆ ಇರ್ತಕ್ಕಂಥ ನನ್ನ ಮಂಡಳಿಯ ವತಿಯಿಂದ ಇರ್ತಕ್ಕಂಥ ಒಂದು ಜವಾಬ್ದಾರಿ ಏನಿದೆ ಅಂದರೆ, ಕನಿಷ್ಠ 4ರಿಂದ 4,500 ಕೋಟಿ ಆದರೂ ನಾವು ಖರ್ಚು 31 ಮಾರ್ಚ್ ತನಕ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಏನೇನು ಅವಶ್ಯಕತೆ ಇರ್ತದೆ ಅದೆಲ್ಲ ನಾವು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಸರಳೀಕರಣ ಮಾಡೋದು, ಹೆಚ್ಚಿನ ಒಂದು ಜನರು ನಮ್ಮ ಬೋರ್ಡಲ್ಲೂ ಕೂಡ ತಗೊಳ್ತಕ್ಕಂಥ ಒಂದು ಪ್ರಯತ್ನವೂ ಕೂಡ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಚೀಫ್ ಸೆಕ್ರೆಟರಿ ಅವರಾಗಲಿ ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆಯೂ ಕೂಡ ನಾವು ಸಮಾಲೋಚನೆಯನ್ನು ಮಾಡಿ ಅವರಿಗೆ ಒಂದು ಬೇಡಿಕೆಯನ್ನು ಕೂಡ ನಾವು ಇಟ್ಟಿದ್ದೀವಿ. ಈ ಬಾರಿ 5,000 ಕೋಟಿ ನಮ್ಮ ಬೋರ್ಡಲ್ಲಿ ಏನು ಬಂದಿದೆ, ಮೈಕ್ರೋ ಯೋಜನೆ ಅಡಿಯಲ್ಲಿ 2,075 ಕೋಟಿ 2,075 crores ಮೈಕ್ರೋ ಯೋಜನೆ ಅಡಿಯಲ್ಲಿ, ಮ್ಯಾಕ್ರೋ ಯೋಜನೆ ಅಡಿಯಲ್ಲಿ ಸುಮಾರು 875 ಕೋಟಿ, ಅಲ್ಲಿ ಇರ್ತಕ್ಕಂಥ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ಗಳಾಗಲಿ ಹೆಚ್ಚಿನ ಒಂದು ಒತ್ತು ಕೊಟ್ಟು ಏನೇನು ಮಹತ್ವಾಕಾಂಕ್ಷಿ ಯೋಜನೆಗಳು ಜಿಲ್ಲಾ ಮಟ್ಟದಲ್ಲಿರ್ತದೆ ಅದಕ್ಕೂ ಕೂಡ ಅಳವಡಿಸ್ಕೊಡ್ಬೇಕು ಅಂತ ಒಂದು ರೀತಿಯಿಂದ ನಾವು ಬೋರ್ಡಲ್ಲೂ ಕೂಡ ಚರ್ಚೆಯಾಗಿ ನಮ್ಮ ಭಾಗದಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಹೆಚ್ಚಾಗಬೇಕು ಅಂತ ಆ ಒಂದು ಕೂಡ ನಾವು ಮಾಡಿದ್ದೀವಿ. ಸ್ಟೇಟ್ ಫಂಡ್ ನಮ್ಮ ಬಜೆಟಲ್ಲಿ ಘೋಷಣೆ ಮಾಡಿರುವಂತಹ ಒಂದು ಯೋಜನೆಗಳು ಸುಮಾರು 1,500 ಕೋಟಿ, ಆಲ್ಮೋಸ್ಟ್ 1,470 crores ಅದಕ್ಕೆ ಸ್ಟೇಟ್ ಬಜೆಟಲ್ಲಿ ಅನೌನ್ಸ್ ಮಾಡಿರುವಂತಹ ಮಹತ್ವಾಕಾಂಕ್ಷಿ ಯೋಜನೆಗಳು, ಹಾಗೂ ಇಲ್ಲಿ ಇರ್ತಕ್ಕಂಥ ಒಂದು ಅಡ್ಮಿನ್ ಫಂಡು, ರೀಜನಲ್ ಫಂಡು ಮತ್ತು ಅದರ ಜೊತೆಯಾಗಿ ಬೇರೆ ಬೇರೆ ಯೂನಿವರ್ಸಿಟೀಸ್ಗೆ ಏನು ಅಭಿವೃದ್ಧಿ ಮಾಡ್ತಕ್ಕಂಥ ವಿಷಯಗಳು ಇದು ಅದೆಲ್ಲ ನಾವು ಮಾಡ್ತಾಯಿದ್ದೀವಿ. ಮತ್ತು ಈ ಬಾರಿ ಹಿಂದೆ ಇರ್ತಕ್ಕಂಥ ತಮಗೆಲ್ಲ ಏನೇನು ನಾವು ಮಾಡಿದ್ದೀವಿ ಅದನ್ನು ಮುಂದುವರಿಸ್ತಾ ಇದ್ದೀವಿ. ಅದು ಮುಂದುವರಿಸಿ ಹೊಸದಾಗಿ ಕೆಲವು ಕಾರ್ಯಕ್ರಮಗಳು ರೈತರಿಗೆ ನಾವು ಅನುದಾನ ಇಟ್ಟಿಲ್ಲ ಅಂತ ನಮ್ಮ ಮಂಡಳಿ ಮೇಲೆ ಕಳೆದ 10 ವರ್ಷದಲ್ಲಿ ಬರೀ 0.43% ಖರ್ಚಾಗಿದೆ ಅಂತ ಒಂದು ಆಪಾದನೆ ಏನಿದೆ ಅದನ್ನು ಹೋಗಲಾಡಿಸಲು ನಮ್ಮ ರೈತರಿಗೆ ಅನುಕೂಲ ಆಗಬೇಕು ಅಂತ ನಾವು ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಒಂದು ಜಲಭಾಗ್ಯ ಯೋಜನೆಯು ಕೂಡ ರೂಪಿಸ್ತಾ ಇದ್ದೀವಿ. 2 ವರ್ಷ ಒಂದು ಹಂತದಲ್ಲಿ ಪ್ರಯತ್ನ ಮಾಡಿ ಈ ವರ್ಷ ನಾವು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ 100 ಕೋಟಿ ನಾವು ಇಟ್ಟಿದ್ದೀವಿ. ಸಣ್ಣ ನೀರಾವರಿ ಇಲಾಖೆ ಅವರು ಕೂಡ 100 ಕೋಟಿ ಇಟ್ಟಿದ್ದಾರೆ. ಆದರೆ 2 ವರ್ಷದಲ್ಲಿ ಸುಮಾರು 400 ಕೋಟಿ ವೆಚ್ಚದಲ್ಲಿ ನಮ್ಮ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ 7 ಜಿಲ್ಲೆ 40 ಕ್ಷೇತ್ರದಲ್ಲಿ ಯಾವ ಒಂದು ತಾರತಮ್ಯ ಇಲ್ಲದೆ, ಅದು ಕಾಂಗ್ರೆಸ್, BJP, JDS ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಅನುದಾನ ಇಡ್ತಕ್ಕಂಥ ಒಂದು ಕಾರ್ಯಕ್ರಮ ಯೋಜನೆಯನ್ನು ನಾವು ಮಾಡ್ತಾಯಿದ್ದೀವಿ. ರೈತರಿಗೆ ಅನುಕೂಲ ಆಗಬೇಕಂತ ಸುಮಾರು 60 ಕೋಟಿ ವೆಚ್ಚದಲ್ಲಿ 40 ಕ್ಷೇತ್ರಗಳಲ್ಲಿ ಪ್ರತಿ ಕ್ಷೇತ್ರಗಳಲ್ಲಿ 1.5 ಕೋಟಿ ವೆಚ್ಚದಲ್ಲಿ ರೈತರ ಒಂದು ಗೋದಾಮ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಅರಣ್ಯ ಆವಿಷ್ಕಾರ ಅಂತ ಒಂದು ಕಾರ್ಯಕ್ರಮ ನಾವು ಸುಮಾರು 1 ವರ್ಷದಿಂದ ಒಂದು ಸಮಾಲೋಚನೆ ಮಾಡ್ತಾಯಿದ್ದೀವಿ. ಎಲ್ಲಕ್ಕಿಂತ ಕಡಿಮೆ ಇವತ್ತು ಗ್ರೀನ್ ಕವರ್ ಕನಿಷ್ಠ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು 1/3 ಗ್ರೀನ್ ಕವರ್ ಇರಬೇಕು. ಒಂದು ಹವಾಮಾನ ತಾಪಮಾನ ಏನಿರ್ತದೆ ಅದು ತಾವು ನೋಡ್ತಾ ಇದ್ದೀರಿ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಾಯಚೂರು, ಕಲಬುರಗಿ ನೋಡಿದ್ರೆ 47 ಡಿಗ್ರೀಸ್, 48, 49 ಡಿಗ್ರೀಸ್ ತನಕ ರೀಚ್ ಆಗ್ತಾಯಿದೆ. ಇವತ್ತು ಇಡೀ
ವಿಶ್ವದಲ್ಲಿ ಇರ್ತಕ್ಕಂಥ ಒಂದು ಗ್ಲೋಬಲ್ ವಾರ್ಮಿಂಗು ಅದು ಇದೆಲ್ಲ ನಾವು ನೋಡ್ತಾ ಇದ್ದರೆ ನಮ್ಮ ಭಾಗದಲ್ಲಿ ನಮ್ಮೆಲ್ಲರ ಒಂದು ಪ್ರಯತ್ನ ಏನಿರಬೇಕಂದ್ರೆ ಮೊನ್ನೆ ತಾನೇ ನಮ್ಮ ಜಿಲ್ಲಾ ಮಂತ್ರಿ. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಕಲಬುರಗಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಹರಿದಾಸ್ ಹಾರ್ಟ್ ಆಸ್ಪತ್ರೆ ಉದ್ಘಾಟನೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿಯ ಜವಳಿ ಕಾಂಪ್ಲೆಕ್ಸ್ನಲ್ಲಿ ನೂತನವಾಗಿ ಆರಂಭಗೊಂಡ ಹರಿದಾಸ್ ಹಾರ್ಟ್ ಹಾಸ್ಪಿಟಲ್ ಉದ್ಘಾಟನಾ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ಜವಳಿ ಕಾಂಪ್ಲೆಕ್ಸ್ನಲ್ಲಿ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರ ಮಾಲೀಕತ್ವದಲ್ಲಿ ನೂತನವಾಗಿ ಆರಂಭಗೊಂಡ ಹರಿದಾಸ್ ಹಾರ್ಟ್ ಹಾಸ್ಪಿಟಲ್ ಅನ್ನು ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್ ಹಾಗೂ ಗಣ್ಯರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು, ವೈದ್ಯರು ಬಡವರ ಆರೋಗ್ಯ ಸೇವೆ ಮಾಡಿ ದೇವರನ್ನು ಕಾಣಬೇಕು. ರೋಗಿಗಳಿಗೆ ವೈದ್ಯರೇ ನಡೆದಾಡುವ ದೇವರು. ಕಲ್ಯಾಣ ಭಾಗದಲ್ಲಿ ತಜ್ಞ ವೈದ್ಯರ ಕೊರತೆಯಿಂದ ರೋಗಿಗಳು ಚಿಕಿತ್ಸೆಗಾಗಿ ಸೊಲಾಪುರ್, ಬೆಂಗಳೂರಿಗೆ ತೆರಳಬೇಕಿತ್ತು. ಆ ಯುಗಕ್ಕೆ ಅಂತ್ಯ ಹಾಡಲು ತಜ್ಞ ವೈದ್ಯರು ಕಲಬುರಗಿಯಲ್ಲೇ ಆಸ್ಪತ್ರೆ ಪ್ರಾರಂಭಿಸಿ ಜನರ ಸೇವೆಗೆ ಮುಂದಾಗಿರುವುದು ಶ್ಲಾಘನೀಯ ಎಂದರು. ನಂತರ ಮಾತನಾಡಿದ ಡಾಕ್ಟರ್ ಅರುಣ್ ಕುಮಾರ್ ಅವರು, ಕಲಬುರಗಿ ಜನರ ಸೇವೆಗಾಗಿ ಹರಿದಾಸ್ ಹಾರ್ಟ್ ಆಸ್ಪತ್ರೆ ಆರಂಭಿಸಲಾಗಿದೆ ಎಂದು ತಿಳಿಸಿದರು. ಡಾಕ್ಟರ್ಗಳು ಅಂದರೆ ಎರಡನೇ ದೇವರು ಅಂತ ಕರಿತೀವಿ. ಯಾಕಂದ್ರೆ ಜೀವ ಹೋಗಿದ್ದು ಡಾಕ್ಟರ್ ಬಳಿ ಹೋದೇವಿ, ನಾವು ಜೀವ ಉಳಿಸಲ್ಲ, ನಾವು ಪುನರ್ ಜನ್ಮ ಕೊಟ್ಟ ಅಂತ ಹೇಳ್ತೀವಲ್ಲ, ಎರಡನೇ ದೇವರು ಅಂತಂದ್ರೆ ನಮ್ಮ ಅರುಣ್ ಕುಮಾರ್ ಹರಿದಾಸ್. ನಿಮ್ಮ ಕರ್ತವ್ಯ, ನಿಮ್ಮ ಸ್ವಾಭಿನಿಷ್ಠೆ, ನಿಮ್ಮ ಉದ್ಯೋಗ, ನಿಮ್ಮ ವೃತ್ತಿ ಮುಂದಿನ ದಿನಗಳಲ್ಲಿ ಎರಡನೇ ದೇವರಾಗಿ ಇತಿಹಾಸ ಪುಟಗಳಲ್ಲಿ ಸೇರ್ಪಡೆ ಆಗಲಿ ಅಂತ ಎಲ್ಲ ವ್ಯವಸ್ಥೆ. ಇವತ್ತಿನ ಇದು ನೋಡಿದ್ರೆ ಉಸ್ತುವಾರಿ ಮಂತ್ರಿ ನಮ್ಮಲ್ಲೇ ಇಷ್ಟೆಲ್ಲ ನೋಡಿ ಹೋಗಿದ್ದಲ್ಲ, ನಾವು ಬರ್ತಿದ್ದಿಲ್ಲ, ಅವರೆಲ್ಲ ಬರೀಬೇಕು ಬರ್ತಿದ್ರು. ಆದ್ರೆ ಹೆಲ್ತ್ ಮಿನಿಸ್ಟರ್ಗೆ ಮತ್ತು ಪ್ರಿಯಾ ಕೈಯೇ ಕರ್ಕೊಂಡು ಬರ್ತಿಲ್ಲ. ಸಂತೋಷ. ಆದರೆ ಎಲ್ಲರೂ ಅದ ಗುಲ್ಬರ್ಗದ ನಮ್ಮ ರಾಘವೇಂದ್ರ ಬೈಲ ಅವ್ರ ತಂದೆಯವರು ನಮ್ಮ ಗುರುಗಳು. ಭಾಳ ದೊಡ್ಡ ನಂಬಿಕ್ಕಿಂತ 1000 ಪಟ್ಟು ಅಂತ ಬೆಳೆದಿಲ್ಲ. ಅದಾಗಿ ಯಾಕೆ ನಾವು 15-20 ಸ್ವೀಕಾರ ಮಾಡಿದೆವು ಅಂತ ಉದ್ಯಮಿದಾಗ ಬರಲಿ. ದಾನ ಧರ್ಮ ಒಬ್ಬನೇ ಅದ. ನಿಮ್ಮಂಥ ಆಸ್ಪತ್ರೆಗೆ ಹೋಗಿ ಅವರಿಗೂ ಸಹಾಯ ಆಗ್ತದೆ, ಸಾವಿರಾರು ಮಂದಿ ಬರೋರಿ ಅನುಕೂಲ ಆಗ್ತದೆ ಭಾವನೆಯಿಂದ ನಾವು ನಿಲ್ತಾರೆ ಕೈ ಹಿಡಿ. ಅದು ಮುಂದಿನ ಜೀವನದಲ್ಲಿ ನೀವು ಈ ರಾಜ್ಯದ ಅತ್ಯಂತ ನಿಷ್ಠತೆ, ಪ್ರಾಮಾಣಿಕತೆಯ
ಮುಖ್ಯಮಂತ್ರಿ ಅಂದರೆ ವೀರೇಂದ್ರ ಪಾಟೀಲ್. ವೀರೇಂದ್ರ ಪಾಟೀಲ್ರ ಮೊಮ್ಮಗಾಗಿ ಸಂಸದರಾಗಿ ಜವಳಿ ಸಾಹೇಬರು ಜವಳಿ ಅನ್ನೋದಂದ್ರೆ ಅತ್ಯಂತ ಘನತೆ ಬೇಕಂತ ರಾಜಕೀಯ ನಿರ್ಧಾರ. ಈ ಭಾಗದಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿ ಪ್ರತಿಯೊಂದು ಜನಾಂಗದವರು ನಮ್ಮ ಮನೆತನದಲ್ಲಿ ಇವರು ಒಂದು ಫ್ಯಾಮಿಲಿ ಮೆಂಬರ್ ಅನ್ನೋ ರೀತಿಯಲ್ಲಿ ಅವರು ರಾಜಕೀಯ ಮಾಡಿ ಈಗ ಪೂರ್ಣ ಸಂಪೂರ್ಣ ಜವಾಬ್ದಾರಿ ನಿಖಿಲ್ ಜವಳಿ ಸಾಹೇಬರ ಉಳಿಯಲ್ಲಿ ಹಾಕಿದ್ರು. ಮುಂದೆ ತಂದೆಕ್ಕಿಂತ 1000 ಪಟ್ಟು ಹೆಚ್ಚಿಗೆ ಮಾಡಿ ಈ ಸರ್ಕಾರವನ್ನು ಸಹಾಯ ಮಾಡ್ತಾರೆ, ಉದ್ಯಮವೂ ಸಹಾಯ ಉದ್ಯಮದಾರರು ಕೂಡ ಸಹಾಯ ಮಾಡ್ತಾರೆ. ಮುಂದಿನ ದಿನದಲ್ಲಿ ಹೆಚ್ಚಿನ ಬೆಳವಣಿಗೆ ಆಗಲಿ ಅನ್ನೋ ಮಾತನ್ನು ಕಲೆಕ್ಟಿವ್ ಸಹಾಯ ಕೂಡ ಒಳ್ಳೆ ವ್ಯವಸ್ಥೆ ಆಗ್ತಾ ಇದೆ ಅಂತ. ಒಳಗಡೆ ಬಂದು ನಾವು ಏನೇನು ಕೊಡ್ತೀವಿ ದೃಷ್ಟಿ ಅದೇ ದೃಷ್ಟಿ ಅನ್ಕೊಂಡು ಒಳಗಡೆನೆ ನಾವು ಎಲ್ಲಿ ಹೋಗಿ ಹೋಗಿ ಗೊತ್ತಾಗಿದೆ. ಅಷ್ಟು ದೊಡ್ಡ ವಿಶಾಲವಾದಂಥ ಸ್ಥಳ ಇದೆ. ಎಲ್ಲರಿಗೂ ಎಲ್ಲ ಉದ್ಯೋಗಗಳು ಬರ್ತಾವೆ. ಈ ಡಾಕ್ಟರ್ ಬರಲ್ಲ. ಒಂದು ಕಾಲಕ್ಕೆ 500 ಜನರು ಟ್ರೈನಿನ ಉದ್ಯಾನದಿಂದ ಸೋಲಾಪುರಕ್ಕೆ ಬಂದಿದ್ದರು. ಹೃದಯ ಕಾಯಿಲೆಯನ್ನು ಬೆಂಗಳೂರು ಜಯದೇವ್ ಹೋಗ್ತಾರೆ. ಹೋಗಿ ಮುಟ್ಟಿ ಡಾಕ್ಟರ್ ನೋಡಿದ್ರೆ ಅವರು ಉಳಿತಿರು. ಇಲ್ಲಿ ರೈಲ್ವೆದಾಗ ಡಾಕ್ಟರ್ ಅವಾಜ್ ಬರೋದ್ರೆ ಹೋದ್ರು ಮತ್ತು ವಾಪಸ್ ತೊಗೊಂಡ್ಬರೋದು. ಇಂಥ ವ್ಯವಸ್ಥೆ ಇತ್ತು. ಸಾವಿರಾರು ಲಕ್ಷಾಂತರ ಜೀವ ಉಳಿದು. ಕೆಲವು ಮಾಧ್ಯಮದವ್ರಿಗೆ ಬಂದರೆ ಮಾತ್ರ ಗೊತ್ತಾಗ್ತದೆ. ಅತ್ಯಂತ ಕೊಡೂರು ಎಲ್ಲಿ ಗೊತ್ತಾಗ್ತದ? ಆಸ್ಪತ್ರೆ ಹೋಗೋ ಮುಂದೆ ಕೊನೆ ಉಸಿರಾಡದ. ಆಸ್ಪತ್ರೆ ಹೋಗಿ ಮುಟ್ಟಿದ್ರೆ ಡಾಕ್ಟರ್ ಬರೋರಿಗೆ ಜೀವ ಹೋಯ್ತು ಅಂತ ನೀವೇ ಕೇಳ್ತಿದ್ದೀವಿ. ಈ ವ್ಯವಸ್ಥೆ ಒಂದು ಸರಿ ಹೋಗ್ಬೇಕು. ಈ ರಾಜ್ಯದಲ್ಲಿ ಯಾರು ನಿಮ್ಮಂಥವ್ರು ಇರ್ತೀರಿ ಒಳ್ಳೆಯ ಕೆಲಸಗಾರ ನೋಡ್ಬೇಕು. ಬೇರೆ ಬೇರೆ ನಮ್ಮ ಸಾಹೇಬರು ಹೇಳಿದ್ರು, ಎಲ್ಲೆಲ್ಲೋ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಹೊರಗಡೆ ದೇಶದಲ್ಲಿ ನೀವೆಲ್ಲ ಅತ್ಯಂತ ಪ್ರವೀಣರಾಗಿ ಈ ವೈದ್ಯಕೀಯ ರಂಗದಲ್ಲಿ ಎಲ್ಲ ಸ್ಟಡಿಯನ್ನು ಮಾಡಿ ಇವತ್ತು ದಿವಸ ಇನ್ನೇನು ನಿಮ್ಮ ಸೇವೆಯನ್ನು ಅರ್ಪಣೆ ಮಾಡಕ್ಕೆ ಬಂದಿರಲ್ಲ. ಕಲಬುರಗಿಯ ಶರಣಬಸವೇಶ್ವರ, ಹಾಗೆಯೇ ಬಂದೇನವಾಜ್, ಭಗವಾನ್ ಬುದ್ಧ, ಇವರು 3 ಮಂದಿ ನಿಮಗ ನಿಮ್ಮ ಮಡದಿಗೆ 100 ವರ್ಷಗಳ ಕಾಲ ಆಯುಷ್ಯ ಕೊಡಲಿ ಎಂಬ ಮಾತನ್ನು ಹೇಳಿ ನೀನು ಸಾಮಾಜಿಕ ನ್ಯಾಯಕ್ಕಾಗಿ ಪರಿತಪಿಸ್ತಕ್ಕಂಥವ್ರು ಕೂಡ ಬಹಳಷ್ಟು ಬಂದಿದ್ದಾರೆ. ದಯವಿಟ್ಟು ಕಂಕಣಬದ್ಧರಾಗಿ ಬಡವರಿಗೆ ಒಂದು ಸೇವೆ ಎಂಬ ಜೀವನದಾಗ ಅಳವಡಿಸಿಕೊಳ್ಳಿ. ನೀವು ಎಷ್ಟು ದುಡ್ಡು ಬಿಡ್ತೀರವೆ ಭಗವಂತ ಅಷ್ಟು ದುಡ್ಡು ತಂದು ನಿಮ್ಗಿಂತ ಮೊದಲೇ ಜಪ ಮಾಡ್ತಾರೆ. ಪ್ರತಿ ನೇಮ ಅಲ್ಲ, ಬಹಳ ಮಂದಿಗೆ ಅರ್ಥ ಆಗಲ್ಲ. ನಾನು ಹೋಗ್ತೀನಿ ಮೊನ್ನೆ ಭರವಸೆ ಸಮಿತಿಯ ಸದಸ್ಯ ಆಗಿರೋದ್ರಿಂದ ಕ್ಯಾನ್ಸರ್ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದೇವೆ, ಜಯದೇವ್ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದೇವೆ. ಎಲ್ಲ ಕಡೆ ಹೋಗ್ತೀವಿ ನಾವು ಬಹಳಷ್ಟು ಕಡೆ. ಇಂಥ ಸಂದರ್ಭದಲ್ಲಿ ಮತ್ತು ಭವಿಷ್ಯದಲ್ಲಿ ಕೂಡ ಈ ಆಸ್ಪತ್ರೆಗಳ ಬಗ್ಗೆ ನಾವು ಮಾತಾಡಿದ್ವಿ. ಈ ನಕಲಿ ಡಾಕ್ಟರ್ಗಳ ಬಗ್ಗೆ ಕೂಡ ಮಾತಾಡಿದ್ವಿ. ನೀವು ಆರೋಗ್ಯ ಅಂತ ಹೇಳಿ ಪಾಪ ಅಲ್ಲಿ ಆಸ್ಪತ್ರೆ ತೆರೆದ ಒಳ್ಳೆ ಎಲ್ಲ ಕಡೆ ಕೆಲವು ಬಡಾವಣೆಗಳಲ್ಲಿ ಆಯಾ ಬಡಾವಣೆಗಳಲ್ಲಿ ಗುಡಾರಿಗಳಿಗೆ ದುಡ್ಡು ಕೊಟ್ಟು ಸ್ಥಾಪನೆ ಮಾಡಿ ಕೊಡ್ತಾರೆ. ಯಾರ ಹೋದ ಕೂಡಲೇ ಅದು ಇದು ಹಚ್ಚಿಬಿಡ್ತಾರೆ, ಗ್ಲುಕೋಸ್ ಹಚ್ಚಿ ಸ್ಪೀಡ್ ಹಚ್ತಾರೆ. ಅದು ಜಲ್ದಿನೇ ಅದು ಅವಾಗಿಂದ ಜೀವ ಹೋಗಲ್ಲ, 2-3 ದಿನದಿಂದ ಹೋಗ್ತದೆ ಜೀವ. ಆ ಸ್ಪೀಡ್ ಹಚ್ತಾರೆ ಇದು ಅದು ಗ್ಲುಕೋಸ್. ಮತ್ತೆ ಅದಕ್ಕಿಲ್ಲ ಕೊಡ್ತಾರೆ. ಆ ಜನರಿಗೆ ಏನಾಗ್ತದ, ಯಪ್ಪ ಹೋದ ಕೂಡಲೇ ಡಾಕ್ಟರ್ ನಮ್ಮ ಕೈ ಕೂಡ ಎಷ್ಟು ಸರಿಯಾಗದ, ನಮ್ಗೆ ಜಲ್ದಿನೇ ಆರಾಮಾಗಿ ಅಂತ ತಿಳ್ಕೊತಾರೆ. ಅದು 3-4 ದಿನ ಜೀವ ಹೋಗ್ತಾವೆ. ಅಲ್ಲಿ ಡಾಕ್ಟರ್ ಎಲ್ಲ ಸರಿಯಾಗಿ ನೋಡಿದ್ರು ಜೀವ ಹೋಯ್ತು. ಅವ್ರಿಗೆ ಕಿಡ್ನಿ ಫೇಲ್ ಆಗಿರ್ತಾವ, ಮತ್ತೊಂದು ಆಗಿರ್ತದೆ. ಎಲ್ಲರಿಗೂ ನಾನು ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್, ಒಂದು ಹಿರಿಯ ಹೃದಯ ಶ್ವಾಸಕೋಶ ಮತ್ತು ರಕ್ತನಾಳದ ಶಸ್ತ್ರಚಿಕಿತ್ಸಕ. ಸುಮಾರು 28 ವರ್ಷಗಳ ಅನುಭವವುಳ್ಳ ಈ ಆಸ್ಪತ್ರೆಯನ್ನು ನಾನು ಹರಿದಾಸ್ ಹಾರ್ಟ್ ಹಾಸ್ಪಿಟಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ನಾನು ಪ್ರಾರಂಭಿಸ್ತಾ ಇದ್ದೀನಿ. ಇದು ಎಲ್ಲ ವರ್ಗದ ಜನರಿಗೂ, ಬಡವರಿಗೂ, ಮಧ್ಯಮ ವರ್ಗದವರಿಗೂ ಮತ್ತು ಶ್ರೀಮಂತರಿಗಾಗಿ ಈ ಆಸ್ಪತ್ರೆ ನಾನು ಮಾಡಿದ್ದೇನೆ. ಇಲ್ಲಿ ಮುಖ್ಯವಾಗಿ ಹೃದಯ ಶ್ವಾಸಕೋಶ ರಕ್ತನಾಳದ ಜೊತೆಗೆ ಹೃದಯದ ಬೇರೆ ಬೇರೆ ವಿಭಾಗಗಳು, ಒಂದು ಜನರಲ್ ಮೆಡಿಸಿನ್ ಆಗಿರ್ಬೋದು, ಅಥವಾ ಎಂಡೋಕ್ರೈನಾಲಜಿ, ನ್ಯೂರೋಲಜಿ, ನ್ಯೂರೋ ಸರ್ಜರಿ,
ಟ್ರಾಮಾ ಕೇರ್ ಎಲ್ಲನೂ ಒಂದೇ ಒಂದು ಅಡಿಯಲ್ಲಿ ನಾನು ಈ ಒಂದು ಜನರ ಒಂದು ರೋಗಗಳ ನಿವಾರಣೆಗೆ ಒಂದು ಎಲ್ಲ ಬೇಕಾಗುವಂಥ ಒಂದು ವ್ಯವಸ್ಥೆಯನ್ನು ನಾನು ಈ ಆಸ್ಪತ್ರೆಯಲ್ಲಿ ಮಾಡಿದ್ದೇನೆ. ಇದು ಒಂದು ಹಾರ್ಟ್ ಆಫ್ ದ ಸಿಟಿ ಅಂದರೆ ಜವಳಿ ಕಾಂಪ್ಲೆಕ್ಸ್ ಹಾರ್ಟ್ ಆಫ್ ದ ಸಿಟಿ, ಆ ಮಧ್ಯದಲ್ಲಿ ನಾವೊಂದು ಹೃದಯಕ್ಕೆ ಸಂಬಂಧಿಸಿದ ಒಂದು ಆಸ್ಪತ್ರೆಯನ್ನು ತೆಗೆದಿದ್ದೇವೆ. ಈ ಭಾಗದಲ್ಲಿ ಇದು ಅಪರೂಪ, ಸೂಪರ್ ಮಾರ್ಕೆಟ್ ಏರಿಯಾದಲ್ಲಿ ತುಂಬ ಕಡಿಮೆ ಸ್ಥಳದಲ್ಲಿ ಹಾರ್ಟ್ ಬಗ್ಗೆ ಒಂದು ಇರುವಂಥ ಆಸ್ಪತ್ರೆಗಳು ಇದು ಒಂದಂತ ನಾನು ಹೇಳಲು ಬಯಸುತ್ತೇನೆ. ಇಲ್ಲಿ ನಾವು 25 ಬೆಡ್ ಇರುವಂಥ ಆಸ್ಪತ್ರೆಯನ್ನು ಮಾಡಿದ್ದೇವೆ. ಇದರಲ್ಲಿ 8 ಬೆಡ್ ICU, ಅದರಲ್ಲಿ ಕ್ರಿಟಿಕಲ್ ಕೇರ್, ಯಾವುದೇ ಒಂದು ಗಂಭೀರವಾದಂಥ ಕಾಯಿಲೆಗಳು ಸಹ ನಾವು ಒಂದು ಟ್ರೀಟ್ಮೆಂಟ್ ಮಾಡಲು ಒಂದು ಸೌಲಭ್ಯವನ್ನು ಒದಗಿಸಿದ್ದೇವೆ. ಅದರೊಟ್ಟಿಗೆ 2 ಆಪರೇಷನ್ ಥಿಯೇಟರ್ ಇದೆ ಮತ್ತು ಎಲ್ಲ ಬೇಕಾಗುವಂಥ ಒಂದು ರಕ್ತ ಪರೀಕ್ಷೆಗಳು ಮತ್ತು ಹೃದಯಕ್ಕೆ ಬೇಕಾಗುವಂಥ ಒಂದು ಟೆಸ್ಟ್ಗಳಿಗೂ. ಸಮಾರಂಭದಲ್ಲಿ ರಾಘವೇಂದ್ರ ಮೈಲಾಪುರ್, ವೆಂಕಟೇಶ್ ಕಡೆಚೂರ್, ನಿತಿನ್ ಜವಳಿ, ಸದಾನಂದ್ ಪೆರ್ಲಾ, ಕೋಮಾಲೇಶ್ವರಿ ಹರಿದಾಸ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು. ಕಲಬುರಗಿಯ ಗಂಜ್ ಪ್ರದೇಶದಲ್ಲಿ ನೂತನವಾಗಿ ಹೀರೋ ಬೈಕ್ ಕಂಪನಿಯ ಪ್ರೀಮಿಯಾ ಶೋರೂಮ್ನ ಉದ್ಘಾಟನಾ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ನಗರದ ಗಂಜ್ ಪ್ರದೇಶದಲ್ಲಿ ಕೃಷ್ಣಾಜಿ ಕುಲಕರ್ಣಿ ಅವರ ಮಾಲೀಕತ್ವದಲ್ಲಿ ನೂತನವಾಗಿ ಆರಂಭವಾದ ಹೀರೋ ಬೈಕ್ ಕಂಪನಿಯ ಪ್ರೀಮಿಯಾ ಶೋರೂಮ್ ಅನ್ನು ಕೆಕೆಆರ್ಡಿಬಿ ಅಧ್ಯಕ್ಷ ಡಾ ಅಜಯ್ ಸಿಂಗ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾ ಅಜಯ್ ಸಿಂಗ್ ಹಾಗೂ ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಶೋರೂಮ್ ಮಾಲೀಕ ಕೃಷ್ಣಾಜಿ ಕುಲಕರ್ಣಿ ಅವರಿಗೆ ಶುಭ ಹಾರೈಸಿದರು. ನಂತರ ಮಾತನಾಡಿದ ಕೃಷ್ಣಾಜಿ ಕುಲಕರ್ಣಿ ಅವರು, ಕಲಬುರಗಿ ಗಂಜ್ ಪ್ರದೇಶದಲ್ಲಿ ನೂತನವಾಗಿ ಹೀರೋ ಶೋರೂಮ್ ಆರಂಭಿಸಲಾಗಿದ್ದು, ಇದು ಕಲಬುರಗಿ ಭಾಗದ ಜನತೆಗೆ ಅತ್ಯುತ್ತಮ ಮೈಲೇಜ್ ಹಾಗೂ ಕ್ವಾಲಿಟಿಯ ಬೈಕ್ಗಳನ್ನು ನೀಡಲಾಗುವುದು ಎಂದರು. ಹಮ್ಮಿಕೊಂಡಿರುವ ಈ ಒಂದು ಕಾರ್ಯಕ್ರಮ ಹೀರೋ ಪ್ರೀಮಿಯಾ ಇದರ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ಉಪಸ್ಥಿತಿರುವಂಥ ಈಗಾಗಲೇ ನಿಮ್ಮೆಲ್ಲರೂ ಉದ್ದೇಶಿಸಿ ಮಾತಾಡಿರುವಂತಹ ಶಾಸಕರಾಗಿರುವಂತಹ ಆತ್ಮೀಯರಾಗಿರುವಂತಹ ಸಣ್ಣ ತಿಪ್ಪಣ್ಣಪ್ಪ ಕಮ್ಮಕ್ಕೂರು ಅವರೇ, ಕಾಂಗ್ರೆಸ್ ಪಕ್ಷದ ಅಂದ್ರೆ ಧರ್ಮ್ ಸಿಂಗ್ ಸಾಬ್ ಬಂದಂಗೆ ಹಿಂದಕ್ಕಿನ ಕಾಲದಲ್ಲಿ ಇಂಥ ಯಾವುದೇ ಉದ್ಯಮಿಗಳಿದ್ದಾಗ ಅವರ ಲೋಕಾರ್ಪಣೆ ದೀಪ ಬೆಳೆಸುವ ಕಾರ್ಯಕ್ರಮ ಎಂದ್ರೆ ಎಲ್ಲ ಕಡೆ ಧರ್ಮ್ ಸಿಂಗ್ ಸಾಬ್ರಿಗೆ ಕರೆಸ್ತಿದ್ರು. ಎಲ್ಲೆಲ್ಲಿ ಧರ್ಮ್ ಸಿಂಗ್ ಸಾಬ್ರ ಮಳಿಗೆಗಳು ಓಪನಿಂಗ್ ಮಾಡ್ಯಾರ, ಉದ್ಘಾಟನೆ ಮಾಡ್ಯಾರ, ಪೂಜೆ ಮಾಡ್ಯಾರ, ಅವು ಅತ್ಯಂತ ಸಮೃದ್ಧವಾಗಿ ಅವರ ಮನೆಯನ್ನೇ ಅವರ ಬಾಳನ್ನೇ ಬೆಳಗ್ತಕ್ಕಂಥ ರೀತಿಯಲ್ಲಿ ಅವರ ಅಮೃತ ಹಸ್ತ ಇತ್ತಂತ ಜನ ಹೇಳ್ತಾರೆ. ಅದು ಖರೇನೆ. ಅವ್ರಿಗೆ ಒಂದು ಕಾಲಕ್ಕೆ ನಡೆದಾಡ ದೇವರಂತೂ ಹೇಳ್ತಿದ್ರು. ಅಂತ ಒಬ್ಬ ಗುರುಗಳಿಂದ ಗಬ್ಬರು ನಾ ಹೇಳತ್ತಂಗೆ ಅಂಥ ಒಬ್ಬ ಅದ್ಭುತ ನಾಯಕನ ಪುತ್ರರಾಗಿ ಅವರು ಕೂಡ ತಂದೆಯ ಮಾರ್ಗದರ್ಶನದಲ್ಲಿ ಅವರು ಹಾಕಿಕೊಟ್ಟಂಥ ವಿಚಾರಗಳಲ್ಲಿ ಈ ಭಾಗದಲ್ಲಿ ಉತ್ತಮವಾದ ಕೆಲಸಗಳು ಮಾಡಿ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೆಕೆಆರ್ಡಿಬಿಯಲ್ಲಿ ಸಾವಿರಾರು ಕೋಟಿ ಹಣವನ್ನು ಕೂಡ ಉತ್ತಮವಾದ ಕೆಲಸಗಳ ಸಲುವಾಗಿ ಮನಸ್ಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಇವತ್ತು ಈ ಮಳಿಗೆ ಅವರಿಂದ ಉದ್ಘಾಟನೆ ಮಾಡಿದ್ದು ಭಾಳ ಸಂತೋಷ ಆಗಿದೆ. ನೀವು ಎಷ್ಟು ಮಳಿಗೆಗಳವ ಇವರು ಮುಂದೂರೇರಿ ಇವತ್ತು ಅಮೃತ ಹಸ್ತ ಮಾಡ್ಯಾರ, ಅದಕ್ಕಿಂತ 100 ಮಳಿಗೆಗಳು ಹೆಚ್ಚಿಗೆ ಆಗ್ತಾವ್ರ. ಅಮೃತ ಹಸ್ತನೇ ಹೇಗೆ ಅದು. ಅದಕ್ಕೆ ದಿವಸ ಕಲಬುರಗಿ ಮಹಾನಗರದಲ್ಲಿ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಹೀರೋ ಮೋಟೋ ಕಾರ್ಪ್ ಲಿಮಿಟೆಡ್ ಕಂಪನಿಯ ಹೀರೋ ಪ್ರೀಮಿಯಾ ಶೋರೂಮನ್ನು ಡಾಕ್ಟರ್ ಅಜಯ್ ಸಿಂಗ್ ಅವರ ಅಮೃತ ಹಸ್ತದಿಂದ ಮತ್ತು ಇತರ ಎಲ್ಲ ನಾಯಕರುಗಳಿಂದ ತಮ್ಮೆಲ್ಲರ ಅನುಪಸ್ಥಿತಿಯಲ್ಲಿ ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಇದು ಒಂದು ವಿಶೇಷವಾದಂಥ ಶೋರೂಮ್ ಆಗಿದ್ದು, ಇದರಲ್ಲಿ ಎಲ್ಲ ಹೈಯರ್ CC ಬೈಕ್ಸ್ಗಳು ಅಬೌವ್ 250 ಬೈಕ್ಸ್ಗಳೆಲ್ಲ ಈ ಒಂದು ಶೋರೂಮ್ನಿಂದ ಮಾರಾಟ ಆಗ್ತವೆ. ಅದಕ್ಕೆ ಅದು ಪ್ರೀಮಿಯಂ ಬೈಕ್ಸ್ ಅಂತ ಕರೀತಾರೆ. ಇದರ ಜೊತೆಯಲ್ಲಿ ನಮ್ಮ ಕಂಪ್ನಿಯ ಹೀರೋ ವೀಡಾ ಏನು ಎಲೆಕ್ಟ್ರಿಕ್ ಸ್ಕೂಟ್ರ್ ಇದೆ, ಅದು ಕೂಡ ಇನ್ಕ್ಲೂಡ್ ಆಗಿದೆ. ಮತ್ತು ಈಗಾಗಲೇ ಸಾಕಷ್ಟು ಗ್ರಾಹಕರು ಬಂದು ಬುಕ್ಕಿಂಗ್ ಮಾಡ್ತಾ ಇದ್ದಾರೆ.
ಇವತ್ತಿನಿಂದ ನಾವು ಡೆಲಿವರಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದೊಂದು ಹೊಸ ಎಕ್ಸ್ಪೀರಿಯನ್ಸ್. ಪ್ರೀಮಿಯಮ್ ಅಂದರೆ ಪ್ರೀಮಿಯಮ್ಮೇ, ಕಸ್ಟಮರ್ಸು ಪ್ರೀಮಿಯಮ್ಮು, ವೆಹಿಕಲ್ಲು ಪ್ರೀಮಿಯಮ್ಮು, ಟ್ರೀಟ್ಮೆಂಟು ಪ್ರೀಮಿಯಮ್ ಥರ ಇರ್ತದೆ. ಅದಕ್ಕೆ ಭಾಳ ಸಂತೋಷ ಆಗಿದೆ. ತಾವೆಲ್ಲರೂ ಕೂಡ ಬಂದಿದ್ದೀರಿ. ತಮಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮೂಲ್ಗೆ, ದೇವೇಂದ್ರ ಕುಲಕರ್ಣಿ ಸೇರಿದಂತೆ ಕುಲಕರ್ಣಿ ಪರಿವಾರದ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಉದ್ಯೋಗಾವಕಾಶದ ಮೌಲ್ಯಮಾಪನ ಅಭಿಯಾನ ಪ್ರಾರಂಭ, ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ. ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿ ಸಂಭ್ರಮದ ನಾಗರ ಪಂಚಮಿ ಆಚರಣೆ. ಕೆಕೆಆರ್ಡಿಬಿ ಮಂಡಳಿಯ 5,000 ಕೋಟಿ ರೂಪಾಯಿ ಕ್ರಿಯಾ ಯೋಜನೆಗೆ ರಾಜ್ಯಪಾಲರ ಒಪ್ಪಿಗೆ. ಡಾಕ್ಟರ್ ಅಜಯ್ ಸಿಂಗ್ ಸುದ್ದಿಗೋಷ್ಠಿ. ಕಲಬುರಗಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಹರಿದಾಸ್ ಹಾರ್ಟ್ ಆಸ್ಪತ್ರೆ ಉದ್ಘಾಟನೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.